ಎಲ್ಲಾ ಗೃಹಲಕ್ಷ್ಮಿಯರಿಗೆ 5 ದೊಡ್ಡ ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು. ಇನ್ ಮುಂದೆ ಇಂಥವರಿಗೆ ಯಾವುದೇ ತೊಂದರೆ ಇಲ್ಲದೆ ಹಣ ಜಮೆ ಆಗುತ್ತೆ. ಆದ್ರೆ ಇಂಥವರಿಗೆ ಮಾತ್ರ ಹಣ ಬರೋದಿಲ್ವಾ? ಹೌದು ವೀಕ್ಷಕರೇ, ಗೃಹಲಕ್ಷ್ಮಿಯರಿಗೆ ಹೊಸ ರೂಲ್ಸ್ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಸಿದ್ಧವಾಗಿದೆ. ಕೇವಲ ಗೃಹಲಕ್ಷ್ಮಿ ಮಾತ್ರ ಅಲ್ಲ, 5 ಗ್ಯಾರಂಟಿಗಳ ಯೋಜನೆಗಳು ಬಳಕೆ ಮಾಡ್ತಾ ಇದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಅಧಿಕಾರಿಗಳು ಮನೆ ಬಾಗಿಲಿಗೆ ಬರಬಹುದು, ಚೆಕ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವೆಲ್ಲ ಹೊಸ ನಿಯಮಗಳಾಗಿರ್ಬೋದು ಕರ್ನಾಟಕದಲ್ಲಿ? ಇನ್ನು BPL ಕಾರ್ಡ್ ಇದ್ದವರು, ರೇಷನ್ ಕಾರ್ಡ್ ಇದ್ದವರು ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಸದ್ಯಕ್ಕೆ ಬರ್ತಾ ಇದೆ. ನಿಮ್ಮ ಹತ್ತಿರ ಈ ಕಾರ್ಡ್ ಇದ್ರೆ ಬೇಗನೆ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹಾಗೆ ಲೈಕ್ ಕೂಡ ಮಾಡಿ. ಒಂದು ಗುಡ್ ನ್ಯೂಸ್ ಕೂಡ ಇದೆ. ಇನ್ನು ರಾಜ್ಯದಂತ ಎಲ್ಲಾ ಒಂದು ಬಸ್ ನಲ್ಲಿ ಪ್ರಯಾಣ ಮಾಡೋ ಪ್ರಯಾಣಿಕರಿಗೆ ದೊಡ್ಡ ಶಾಕ್ ಕೊಡ್ತಾರ ಸರ್ಕಾರದಿಂದ. ಎದಕ್ಕಂದ್ರೆ ಒಂದು ಕಡೆಗೆ ಶಕ್ತಿ ಯೋಜನೆಯಿಂದಾಗಿ ಹೊರೆ ಆಗ್ತಾ ಇದೆ ಆ ಸರ್ಕಾರಕ್ಕೆ. ಬಸ್ ಪ್ರಯಾಣ ದರ ಏರಿಕೆ ಮಾಡಬಹುದು, ಡೀಸೆಲ್ ದರ ನೋಡಿದ್ರೆ ಗಾಬರಿ ಆಗುತ್ತೆ ಅಂತ ಒಂದು ಹೇಳಿಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನೊಂದು ಕಡೆಗೆ ಇನ್ ಮುಂದೆ ಎಲ್ಲಾ ಗ್ಯಾರಂಟಿ ಸ್ಕೀಮ್ಗಳಿಗೂ ಕೂಡ ವೋಟರ್ ID ಕಾರ್ಡ್ ಇಸ್ ಇಂಪಾರ್ಟೆಂಟ್. ಅಂದ್ರೆ ನಿಮ್ಮ ಹತ್ರ ವೋಟರ್ ID ಇಲ್ಲ ಅಂದ್ರೆ ನಿಮಗೆ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗಲ್ಲ, ಸರ್ಕಾರದ ಯೋಜನೆ ಕೂಡ ಸಿಗೋದಿಲ್ಲ. ಎದಕ್ಕಂದ್ರೆ ಈಗ ನೋಡಿ, 20ನೇ ತಾರೀಕಿಂದ ಶುರುವಾಗಿದೆ SIR ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ. ಮನೆಗೆ ಬರ್ತಾರೆ BLO ಅಧಿಕಾರಿಗಳು, ವೋಟರ್ ID ರೆಡಿ ಇಟ್ಕೊಳ್ಳಿ. ಒಂದು ವೇಳೆ ಮತದಾರರ ಪಟ್ಟಿಯಿಂದ ನಿಮ್ ಮತದಾನದ ಹಕ್ಕು ಹೋಗ್ಬಿಟ್ರೆ ಗೃಹಲಕ್ಷ್ಮಿ ಹಣನೂ ಬರಲ್ಲ, ಇತ್ತ ನಿಮಗೆ ಸರ್ಕಾರದ ಯೋಜನೆ ಲಾಭ ಕೂಡ ಸಿಗಲ್ಲ. ಪ್ರತಿಯೊಂದು ಡೀಟೇಲ್ ಆಗಿ ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ನಿಮಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಇನ್ನು ಪ್ರತಿಯೊಬ್ರು ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಯ್ತಾ? ಎದಕ್ಕಂದ್ರೆ ಈಗ 31ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿಯರಿಂದ ಒಂದು ಅನರ್ಹರ ಪಟ್ಟಿಯನ್ನ ಸಿದ್ಧಪಡಿಸಲಾಗ್ತಾ ಇದೆ. ಯಾರೆಲ್ಲ ಅನರ್ಹರು, ಇದಕ್ಕೆ ಖುದ್ದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಭೆಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾರಿಗೆಲ್ಲ ಸಿಗಲ್ಲ ಹಣ, ಯಾರಿಗೆ ಸಿಗುತ್ತೆ ಹಣ? ಒಂದೇ ಖಾತೆಯಲ್ಲಿ ಹಲವು ಫಲಾನುಭವಿಗಳು ಗೃಹಲಕ್ಷ್ಮಿಯವರು ಹಣ ಪಡಿತಾ ಇದ್ದಾರೆ. ಹೀಗಾಗಿ ಇಂಥವರನ್ನ ಪತ್ತೆ ಹಚ್ತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಎರಡನೇದಾಗಿ, ಒಬ್ಬರೇ ಹಲವು ಖಾತೆಗಳನ್ನು ನೋಂದಾಯಿಸಿರುವುದು ಕೂಡ ವರದಿಯಲ್ಲಿ ಉಲ್ಲೇಖವಾಗಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ದುರುಪಯೋಗವಾಗಿದೆ, ದುರುಪಯೋಗಕ್ಕೆ ಬ್ರೇಕ್ ಹಾಕ್ತೀವಿ, ಆದ್ರೆ ಯಾವುದೇ ಅರ್ಹ ಫಲಾನುಭವಿಗಳಿಗೆ ತೊಂದರೆ ಆಗೋದಿಲ್ಲ ಅಂತ ಒಂದು ಭರವಸೆ ಕೂಡ ಕೊಟ್ಟಿದ್ದಾರೆ. ಇದು ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ. ಆದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಏನು ಸೂಚನೆ ಕೊಟ್ಟಿದ್ದಾರೆ? ಗೃಹಲಕ್ಷ್ಮಿ ಯೋಜನೆ ಜಾರಿಯಲ್ಲಿ ಕಂಡು ಬರುತ್ತಿರುವ 2 ಪ್ರಮುಖ ತಾಂತ್ರಿಕ ಸಮಸ್ಯೆಗಳು, ಅದರ ಬಗ್ಗೆ ಆದಷ್ಟು ಬೇಗನೆ ಗಮನ ಹರಿಸಿ ಪರಿಹರಿಸಬೇಕು. ಖಾತೆಗಳು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇರಬೇಕು. ಅಂದ್ರೆ ನಿಮ್ದು ಬ್ಯಾಂಕ್ ಅಕೌಂಟ್ ಕರ್ನಾಟಕದಲ್ಲಿ ಆಕ್ಟಿವ್ ಇರಬೇಕು. ಇತರೆ ರಾಜ್ಯಗಳಲ್ಲಿರೋ ಬ್ಯಾಂಕ್ ಅಕೌಂಟ್ಗೆ ಹಣ ಹೋಗ್ತಾ ಇದ್ರೆ ಅದನ್ನ ತಡೆ ಹಿಡಿತೀವಿ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ಏರ್ಟೆಲ್ ಆಪ್ ಬ್ಯಾಂಕ್ ನಲ್ಲಿ UPI ಅಕೌಂಟ್ ಅನ್ನ ತೆರೆದು ದುರುಪಯೋಗ ಮಾಡ್ಕೊಳ್ತಾ ಇದ್ದವರನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಅಂತ ಒಂದು ಪ್ರಕರಣಗಳನ್ನ ಪತ್ತೆ ಹಚ್ಚಿ ಅದನ್ನ ಸೂಕ್ತ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ನಮ್ಮ ರಾಜ್ಯದ ಯೋಜನೆಗಳು ನಮ್ಮ ರಾಜ್ಯದ ಫಲಾನುಭವಿಗಳಿಗೆ ಮಾತ್ರ, ಅದರಲ್ಲಿ ಮುಖ್ಯವಾಗಿ ನಮ್ಮ ರಾಜ್ಯದ ಮತದಾರರಿಗೆ ಮಾತ್ರ ಅಂತಾನೂ ಕೂಡ ಒಂದು ಘೋಷಣೆ ಮಾಡಿದ್ದಾರೆ. ಅಂದ್ರೆ ನೋಡಿ, ಮುಖ್ಯವಾಗಿ ನಿಮ್ಮ ಹತ್ತಿರ ಮತದಾನದ ಹಕ್ಕು ಇರಬೇಕು, ನೀವು ಮತಪಟ್ಟಿಯಲ್ಲಿ ಆಕ್ಟಿವ್ ಇರಬೇಕು. ಅಂದ್ರೆ ನಿಮ್ಮ ಹೆಸರು ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಆಕ್ಟಿವ್ ಇರಬೇಕು. ಒಂದು ವೇಳೆ ಮತಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ, ನಿಮ್ದ ಹತ್ರ ವೋಟರ್ ID ಇಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ, ಗ್ಯಾರಂಟಿ ಯೋಜನೆ ಲಾಭನೂ ಕೂಡ ಸಿಗಲ್ಲ. ಇನ್ನು ಮರಣ ಹೊಂದಿದ ಫಲಾನುಭವಿಗಳ ಸಂಖ್ಯೆ ಸಕಾಲದಲ್ಲಿ ದೊರೆಯದಿರುವ ಬಗ್ಗೆ ಈ KYC, ಬ್ಯಾಂಕ್ ಖಾತೆ, NPCI ನಿಷ್ಕ್ರಿಯವಾಗಿರೋ ಫಲಾನುಭವಿಗಳ ಕುರಿತು ಅಗತ್ಯ ಕ್ರಮ ಕೂಡ ತಗೋಬೇಕು ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. ಮತಪಟ್ಟಿಯಲ್ಲಿ ಹೆಸರಿರುವ ಮತದಾರರು ಮಾತ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳು. ಆದ್ರಿಂದ ವಿಶೇಷ ಸಮಗ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಫಲಾನುಭವಿಗಳ ಹೆಸರು ಬಿಟ್ಟು ಹೋಗದಂತೆ ನೋಡಿಕೊಳ್ಬೇಕು ಅಂತಾನೂ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಒಬ್ಬರೇ ಒಬ್ಬ ಅರ್ಹ ಫಲಾನುಭವಿಗಳಿಗೂ ತೊಂದರೆ ಆಗಬಾರದು. ಅನರ್ಹ ಫಲಾನುಭವಿಗಳಿಂದ ಆಗುತ್ತಿರುವ ದುರುಪಯೋಗಕ್ಕೆ ಮಾತ್ರ ಬ್ರೇಕ್ ಹಾಕಬೇಕು ಅಂತ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಒಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ವೀಕ್ಷಕರೇ. ಸೊ ಇಲ್ಲಿ ಯಾರಿಗೂ ಕೂಡ ಅರ್ಹ ಫಲಾನುಭವಿಗಳಿಗೆ ಹಣ ಬರೋದಿಲ್ಲ ಅಂತ ಹೇಳೋಂಗಿಲ್ಲ. ಎಲ್ಲ ಒಂದು ಫಲಾನುಭವಿಗಳು ಕೂಡ ಹಣ ಬರುತ್ತೆ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಇದೆಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್. ಇದರ ಜೊತೆಗೆ ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಗೃಹಲಕ್ಷ್ಮಿಯರಿಗೆ ಅಂದ್ರೆ, ತುಂಬಾ ಜನ ಬ್ಯಾಂಕ್ ಸಾಲ ಮಾಡಿರ್ತಾರೆ. ಸಾಲದ ಒಂದು ಅಕೌಂಟ್ಗೆ ಗೃಹಲಕ್ಷ್ಮಿ ಹಣ ಜಮೆ ಆದಾಗ ಅದು ಆ ಒಂದು ಸಾಲದ ಹಣಕ್ಕೆ ಒಂದು ಕಡಿತವಾಗುತ್ತೆ. ಆದ್ರಿಂದ ಅವರು ಬೇರೆ ಬೇರೆ ಅಕೌಂಟ್ ಅನ್ನ ಆಕ್ಟಿವ್ ಮಾಡಿಸಿರ್ತಾರಲ್ಲ, ಅಂತ ಅಕೌಂಟ್ಗೆ ಹಣ ಹಾಕಬೇಕು. ಅಂದ್ರೆ ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ,
ಒಂದು ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತೆ ಅವರಿಗೆ ಒಂದು ವಾಯ್ಸ್ ಮೆಸೇಜ್ ಕೂಡ ಹೋಗ್ಬೇಕು, ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗಿದೆ ಅಂತ. ಅವರಿಗೆ ಅದು ತಿಳಿಬೇಕು. ಕೆಲವೊಬ್ಬರಿಗೆ ತಿಳಿತಾನೆ ಇಲ್ಲ ಹಣ ಅಕೌಂಟ್ಗೆ ಬಂದಿದೆಯೋ ಇಲ್ವೋ ಅಂತ, ಅವರು ಎಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿರ್ತಾರೆ. ಸೊ ಅವರಿಗೆ ಹಣ ಬಂದ ತಕ್ಷಣ ಸರ್ಕಾರದಿಂದ ಒಂದು ಅವರಿಗೆ ಮೊಬೈಲ್ಗೆ ಒಂದು ವಾಯ್ಸ್ ಮೆಸೇಜ್ ಕೂಡ ಹೋಗ್ಬೇಕು, ಹಣ ಜಮೆ ಆಗಿದೆ ಸರ್ಕಾರದಿಂದ ಅಂತ. ಈ ತರ ಒಂದು ಕರೆ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ಅದು ಹೋಗ್ಬೇಕು ಅಂತಾನು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅನುಕೂಲಸ್ಥರು ಯಾರಾದ್ರೂ ಇದ್ರೆ ಅವರು ಸ್ವಯಂ ಪ್ರೇರಿತವಾಗಿ ತಮ್ಮ ಒಂದು ಯೋಜನೆಯಿಂದ ಹೊರಗಡೆ ಬರಬಹುದು. ಅಂದ್ರೆ ಅನುಕೂಲಸ್ಥರು ಅಂದ್ರೆ ಶ್ರೀಮಂತರು ಯಾರಾದ್ರೂ ಈ ಒಂದು ಯೋಜನೆಗಳನ್ನ ಬಳಸ್ತಾ ಇದ್ರೆ ಸ್ವಯಂ ಪ್ರೇರಿತವಾಗಿ ಬಿಟ್ಟು ಕೊಡೋ ಮೂಲಕ ಇತರೆ ಅರ್ಹ ಫಲಾನುಭವಿಗಳಿಗೆ ನೆರವಾಗಲು ಮುಂದಾದ್ರೆ ಅಂತವರನ್ನ ನಾವು ಪ್ರೋತ್ಸಾಹಿಸ್ತೀವಿ ಅಂತ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ ಪಂಚ ಗ್ಯಾರಂಟಿ ಯೋಜನೆಗಳು, ಈ 5 ಗ್ಯಾರಂಟಿ ಯೋಜನೆಗಳು ನೀವು ಕೂಡ ಏನಾದ್ರೂ ಅದರಲ್ಲಿ ಭಾಗಿಯಾಗಿದ್ರೆ ಪ್ರತಿಯೊಬ್ರು ಕೂಡ ನೀವು ವೋಟರ್ ID ಕಾರ್ಡ್ ಅನ್ನ ರೆಡಿ ಇಟ್ಕೋಬೇಕಾಗುತ್ತೆ. ಎದಕ್ಕಪ್ಪ ಅಂದ್ರೆ ನಿಮ್ಮ ಮನೆಗೆ ಶೀಘ್ರದಲ್ಲೇ ಬರಬಹುದು, ದಾಖಲಾತಿ ಪರಿಶೀಲನೆ ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಯೋಜನೆಗೆ ಮರು ಪರಿಶೀಲನೆ ಅರ್ಜಿ ಹಾಕಬೇಕು. ಮರು ಪರಿಶೀಲನೆ ಅರ್ಜಿ ಸಲ್ಲಿಕೆ ಬಳಿಕ ಮನೆ ಮನೆಗೆ ತೆರಳಿ ಅಧಿಕಾರಿಗಳಿಂದ ಸರ್ವೆ ಮಾಡಿಸೋ ಒಂದು ಚಿಂತನೆ ಕೂಡ ಇದೆ. ಒಟ್ಟು 10 ಅಂಶಗಳ ಮೂಲಕ ಮಾಹಿತಿ ಪಡೆಯಲು ಸರ್ಕಾರ ಮುಂದಾಗಬಹುದು. ಅಂದ್ರೆ ಯಾರೆಲ್ಲ ಯೋಜನೆಯಲ್ಲಿ ಜಾರಿ ಆಗಿರ್ತಾರೆ, ಈಗ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಯಜಮಾನಿ ಹೆಸರು, ಅದೇ ಒಂದೇನಾದ್ರೂ ನೀವು ಗೃಹ ಜ್ಯೋತಿ ಯೋಜನೆ ಪಡ್ಕೋತಾ ಇದ್ದೀರಾ ಅಂದ್ರೆ ನೀವು ಸರ್ಕಾರಿ ನೌಕರರು ಹೌದೋ ಅಲ್ವೋ ಇದ್ರ ಬಗ್ಗೆನೂ ಕೂಡ ಅಪ್ಡೇಟ್ ತಗೋಬೇಕು. ಪಡಿತರ ಚೀಟಿ ಸಂಖ್ಯೆ, ಅವರದ್ದು ಮಂಜೂರಾತಿ ಪತ್ರ ಸಂಖ್ಯೆ, ಬ್ಯಾಂಕ್ ಖಾತೆ, ಮನೆ ವಿಳಾಸ, ಗುರುತಿನ ಚೀಟಿ, ವೋಟರ್ ID ಇದೆಯೋ ಇಲ್ವೋ, ಅವರು ಮತಪಟ್ಟಿಯಲ್ಲಿ ಇದ್ದಾರೋ ಇಲ್ವೋ, ಆಧಾರ್ ಸಂಖ್ಯೆ, ಅವರ ಪತಿಯ ಮಾಹಿತಿ, ಯಾವ ಕ್ಯಾಟಗರಿ, ಯಾವ ಜಾತಿ, ಎಲ್ಲ ಮೊಬೈಲ್ ಸಂಖ್ಯೆ, 10 ಅಂಶಗಳ ಮೂಲಕ ಮಾಹಿತಿ ಪಡೆಯಲು ಕೂಡ ಮುಂದಾಗಬಹುದು. ಅಂದ್ರೆ ಎಲ್ಲ ಒಂದು ಪರಿಶೀಲನೆ ಮನೆಗೆ ಬಂದು ಅಧಿಕಾರಿಗಳು ಮಾಡಬಹುದು. ಈಗ ಒಬ್ರು ಗ್ಯಾರಂಟಿ ಯೋಜನೆ ಅಂದ್ರೆ ಕೆಲವರು ಗೃಹಲಕ್ಷ್ಮಿಯಲ್ಲಿ ಫಲಾನುಭವಿಗಳಿರ್ತಾರೆ, ಕೆಲವೊಬ್ರು ಗೃಹ ಜ್ಯೋತಿ ಬಳಕೆ ಮಾಡ್ತಾ ಇರ್ತಾರೆ, ಕೆಲವರು ಅನ್ನಭಾಗ್ಯ ಫಲಾನುಭವಿಗಳಾಗಿದ್ದಾರೆ, ಇನ್ನು ಕೆಲವರು 5 ಯೋಜನೆಗಳನ್ನು ಕೂಡ ಒಂದೇ ಮನೆಯಲ್ಲಿ ಬಳಕೆ ಮಾಡ್ತಿರ್ತಾರೆ. ಅಂತವರನ್ನು ಕೂಡ ಮನೆಗೆ ಹೋಗಿ ಅಧಿಕಾರಿಗಳು, ಇವರು ಚೆಕಿಂಗ್ ಆಫೀಸರ್ಸ್ ಆಗಿರ್ತಾರೆ, ಇವರು ಎಲ್ಲ ದಾಖಲೆಗಳನ್ನ ಕರೆಕ್ಟ್ ಕೊಟ್ಟಿದ್ದಾರೋ ಇಲ್ವೋ, ಇವರು ಅರ್ಹರೋ ಅನರ್ಹರೋ ಅದನ್ನ ಪತ್ತೆ ಹಚ್ಚೋದು ಅಧಿಕಾರಿಗಳ ಕೆಲಸ ಅಂತಾನು ಕೂಡ ಇಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ ಏನು, ಕೇವಲ ನಮ್ಮ ಕರ್ನಾಟಕದವರಿಗೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಹಣ ಹೋಗ್ಬೇಕು, ಗ್ಯಾರಂಟಿ ಲಾಭ ಸಿಗ್ಬೇಕು. ಬೇರೆ ಯಾರೋ ಅನರ್ಹರು ಶ್ರೀಮಂತರು ಇದು ಒಂದು ಲಾಭ ಪಡ್ಕೊಂಡ್ರೆ ಇದರಿಂದ ಸರ್ಕಾರಕ್ಕೂ ಹೊರೆ ಮತ್ತು ಬಡವರಿಗೂ ಕೂಡ ಮೋಸ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಇನ್ನು ಎರಡನೇದಾಗಿ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ. ಹೆಚ್ಚುವರಿ 5 kg ಅಕ್ಕಿ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮ್ಮ ಒಂದು ಸಂಪುಟ ಸಭೆಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಒಂದು ಕಡೆಗೆ ಒಂದು ರೂಲ್ಸ್ ಕೂಡ ಇದೆ. ಅದೇನಪ್ಪಾ ಅಂದ್ರೆ ಯಾರೆಲ್ಲ ತಮ್ಮ ಒಂದು ಹತ್ತಿರ ಇರುವ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರೆ, ಅಂದ್ರೆ ಅವರು ಯಾರೆಲ್ಲ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ ಮಾಡ್ತಾರಲ್ಲ ಅವರ ಮೇಲೂ ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತಾನು ಕೂಡ ಇಲ್ಲಿ ಹೇಳಿದ್ದಾರೆ. ಕೇವಲ ಇಲ್ಲಿ ಅಂಗಡಿಯವರು ಮಾತ್ರ ಅಲ್ಲ, ಡೀಲರ್ಸ್ ಮಾತ್ರ ಅಲ್ಲ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಅವರು ಮಾತ್ರ ಅಲ್ಲ, ಇಲ್ಲಿ ಫಲಾನುಭವಿಗಳು ಕೂಡ ಕೆಲವರು ಹಣಕ್ಕೋಸ್ಕರ ಸರ್ಕಾರದ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇರೋದು ಕೂಡ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ತುಂಬಾ ಕಡೆಗೂ ನ್ಯೂಸ್ ಕೂಡ ವೈರಲ್ ಆಗಿತ್ತು. ಅದೇ ತರ ಇದನ್ನು ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತಾನು ಕೂಡ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಅಕ್ರಮವಾಗಿ ಮಾರಾಟ ಮಾಡಬಾರದು ಯಾರು ಕೂಡ. ಮತ್ತೆ ಯಾರಾದ್ರೂ ಮಾರಾಟ ಮಾಡ್ತಾ ಇದ್ರೆ ಅದನ್ನ ನಿಗ್ರಹಿಸಬೇಕು, ಅದಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ಒಂದು ನಮ್ಮ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಹೆಚ್ಚುವರಿಯಾಗಿ 5 kg ಅಕ್ಕಿಯನ್ನ ವಿತರಣೆ ಮಾಡ್ತಿದ್ದೀವಿ ಅಂತಾನು ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಿಮಗೂ ಕೂಡ 5 kg ಅಕ್ಕಿ ಸದ್ಯಕ್ಕೆ ಸಿಗುತ್ತೆ. ಆದ್ರೆ ಇಂದಿರಾ ಕಿಟ್ ಬಗ್ಗೆ ಚರ್ಚೆ ನಡೀತಾ ಇಲ್ಲ. ಅಂದ್ರೆ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಒಂದು ಘೋಷಣೆ ಕೂಡ ಆಗಿದೆ, ಬಜೆಟ್ ನಲ್ಲೂ ಕೂಡ ಘೋಷಣೆ ಆಗಿದೆ. ಜೂನ್ ತಿಂಗಳಿಂದ ವಿತರಣೆ ಆಗ್ಬೇಕಾಗಿತ್ತು, ಆದ್ರೆ ಸದ್ಯಕ್ಕೆ ಇನ್ನೂ ವಿಳಂಬವಾಗುವ ಸಾಧ್ಯತೆ ಇದೆ. ಇಂದಿರಾ ಕಿಟ್ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಈ 4 ಆಹಾರ ಸಾಮಗ್ರಿಗಳನ್ನ ಒಂದು ಪ್ಯಾಕೆಟ್ ಮಾಡಿ ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಅಂತ ವಿತರಣೆ ಮಾಡುವುದು ಒಂದು ಪ್ರೋಗ್ರಾಮ್ ಅಂತಾನೆ ಹೇಳ್ಬಹುದು. ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ಅಂತಾನು ಕೂಡ ಹೇಳಲಾಗಿದೆ. BPL ಕಾರ್ಡ್ ಹಾಗೂ AAY ಅಂತ್ಯೋದಯ ಪಡಿತರ ಚೀಟಿ ಇದ್ದವರಿಗೂ ಕೂಡ ಇದನ್ನ ಕೊಡ್ತೀವಿ ಅಂತ ಒಂದು ಘೋಷಣೆ ಇಲ್ಲಿ ಮಾಡಿರುವಂತದ್ದು ವೀಕ್ಷಕರೇ. ಸೊ ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ ಯಾವಾಗಲಿಂದ ವಿತರಣೆ ಮಾಡ್ತಾರೆ, ಜುಲೈ ತಿಂಗಳಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಬರಬಹುದು. ನೋಡಿ, ಜೂನ್ ತಿಂಗಳಂತೂ ವಿತರಣೆ ಆಗ್ಲಿಲ್ಲ, 5 kg ಹೆಚ್ಚುವರಿ ಅಕ್ಕಿ ವಿತರಣೆ ಮಾಡ್ತಾ ಇದ್ದಾರೆ. ಆದ್ರೆ ಜುಲೈ ತಿಂಗಳಲ್ಲಿ ಆಹಾರ ಇಲಾಖೆಯಿಂದ ಇದ್ರ ಬಗ್ಗೆ ಅಧಿಕೃತ ಆದೇಶ ಬರೋ ಸಾಧ್ಯತೆ ಇದೆ. ನೋಡಿ, ಒಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ಆಗ್ತಾ ಇದೆ, ಇನ್ನು ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಉಚಿತ ಬಸ್ ನಲ್ಲಿ ಪ್ರಯಾಣ ಮಾಡೋ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ, ಇನ್ನು ಯುವ ನಿಧಿ ಯೋಜನೆ ಒಂದು ಬಿಟ್ಟು ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡೋದ್ರ ಮೂಲಕ ಇದನ್ನು ಕೂಡ ಎಲ್ಲ ಒಂದು ಚೆಕ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ನೋಡಿ, ಎಲ್ಲಾ ಒಂದು ಫಲಾನುಭವಿಗಳು ಮಹಿಳೆಯರು ಏನಿದ್ದಾರೆ ನೋಡಿ, ಶಕ್ತಿ ಯೋಜನೆ ಫಲಾನುಭವಿಗಳು ಕಡ್ಡಾಯವಾಗಿ ವೋಟರ್ ID ಕಾರ್ಡ್ ರೆಡಿ ಇಟ್ಕೊಳ್ಳಿ. ಯಾಕಂದ್ರೆ ಮೊದಲಿಗೆ ಬೆಂಗಳೂರಲ್ಲಿ ಪ್ರಾಯೋಗಿಕವಾಗಿ
ಆಧಾರ್ ಕಾರ್ಡ್ಗೆ ಬ್ರೇಕ್ ಬಿದ್ದು ವೋಟರ್ ಐಡಿ ಕಾರ್ಡ್ ತೋರಿಸೋದ್ರ ಮೂಲಕ ಸಂಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಹೌದು, ಎದಕ್ಕಂದ್ರೆ ಶಕ್ತಿ ಯೋಜನೆ ಜಾರಿಯಾದ ದಿನದಿಂದಲೂ ಕೂಡ ಕೆಲವರು ಎಡಿಟೆಡ್ ಆಧಾರ್ ಕಾರ್ಡ್ ಅಥವಾ ನಕಲಿ ಆಧಾರ್ ಕಾರ್ಡ್ ಬಳಸಿ ಸೃಷ್ಟಿಸಿ ಬೇರೆ ರಾಜ್ಯದ ಮಹಿಳೆಯರು ಕೂಡ ಉಚಿತವಾಗಿ ಪ್ರಯಾಣ ಮಾಡ್ತಿರೋ ದೂರುಗಳು ವ್ಯಾಪಕವಾಗಿ ಕೇಳಿ ಬರ್ತಾ ಇದ್ದಾವೆ. ಇದರಿಂದ ಸಾರಿಗೆ ನಿಗಮಗಳಿಗೆ ಕೋಟ್ಯಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಇದಕ್ಕೆ ಶಾಶ್ವತ ಕಡಿವಾಣ ಹಾಕಲು ಸಾರಿಗೆ ಇಲಾಖೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲು ಕೂಡ ಮುಂದಾಗ್ತಾ ಇದೆ. ಇನ್ನೂ ಒಂದು ವಾರದ ಒಳಗೆ ಇದ್ರ ಬಗ್ಗೆ ಅಪ್ಡೇಟ್ ಸರ್ಕಾರದಿಂದ ಬರಲಿದೆ. ಅಂತಿಮ ಹಂತಕ್ಕೆ ಬಂದಿದೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಕ್ರಿಯೆ. ಅಂದ್ರೆ ಜನರು ಅರ್ಜಿ ಹಾಕ್ತಾ ಇದ್ದಂತೆ ಒಂದು ವಾರದಲ್ಲಿ ವಿತರಣೆ ಕೂಡ ಆಗಿರಬೇಕು. ಆ ತರ ಒಂದು ಅಪ್ಡೇಟು ಸರ್ಕಾರದಿಂದ ಬಂದಿರುವಂತದ್ದು. ಶಕ್ತಿ ಯೋಜನೆ ದುರ್ಬಳಕೆಗೆ ಬ್ರೇಕು. ಅಂದ್ರೆ ನೋಡಿ, ತುಂಬಾ ರಶ್ ಆಗಲ್ಲ ಬಸ್ಗಳು. ಇದರಿಂದ ಮಹಿಳೆಯರಿಗೆ ತುಂಬಾ ಲಾಭ ಅಂತಾನೆ ಹೇಳ್ಬಹುದು. ಈಗ ತುಂಬಾ ಬಸ್ಗಳು ರಶ್ ಆಗ್ತಾ ಇದ್ದಾವೆ. ಯಾರು ಬೇಕಾದ್ರೂ ಎಡಿಟೆಡ್ ಆಧಾರ್ ಕಾರ್ಡ್ ಬಳಸಿ ತಮ್ಮ ಒಂದು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇರುವಂತದ್ದು. ಸೊ ಈಗ ಮುಂದಿನ ಬರೋ ದಿನಗಳಲ್ಲಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರೆ ರಶ್ ಕೂಡ ಕಡಿಮೆ ಆಗುತ್ತೆ. ಯಾರು ಅರ್ಹ ಫಲಾನುಭವಿಗಳಿದ್ದಾರೆ, ಯಾರು ಕರ್ನಾಟಕದ ಮಹಿಳೆಯರಿದ್ದಾರೆ, ಯಾರೆಲ್ಲ ನಮ್ಮ ಕರ್ನಾಟಕದವರು ಮಹಿಳೆಯರಿದ್ದಾರೆ, ಅವರಿಗೆ ಮಾತ್ರ ಒಂದು ಯೋಜನೆ ಲಾಭ ಸಿಗಬೇಕು, ಬೇರೆ ರಾಜ್ಯದ ಮಹಿಳೆಯರಿಗೆ ಸಿಗಬಾರದು ಅಂತ ಹೇಳಲಾಗಿದೆ. ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಹಾಕುವಾಗ ಆಧಾರ್ ಕಾರ್ಡ್ ಜೊತೆಗೆ ವೋಟರ್ ಐಡಿ ಕಾರ್ಡ್ ನಂಬರ್ ಕೂಡ ತಗೋಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ವೋಟರ್ ಐಡಿ ಕೂಡ ಈಗ ತುಂಬಾ ಇಂಪಾರ್ಟೆಂಟ್. ವೋಟರ್ ಐಡಿ, ಆಧಾರ್ ಕಾರ್ಡು, ಮೊಬೈಲ್ ಸಂಖ್ಯೆ, ಒಂದು ಭಾವಚಿತ್ರದ ಫೋಟೋ ಮತ್ತು ಮೊಬೈಲ್ ನಂಬರು, ಇಷ್ಟು ನೀವು ರೆಡಿ ಇಟ್ಕೊಳ್ಳಿ. ಇನ್ನು ಒಂದು ವಾರದಲ್ಲಿ ಅರ್ಜಿ ಕರೆಯೋ ಸಾಧ್ಯತೆ ಇದೆ ಅಂತ ಹೇಳ್ಬಹುದು. ಇನ್ನು SIR ಕೂಡ ಶುರುವಾಗ್ತಾ ಇದೆಯಲ್ಲ, ಸೊ ಪ್ರತಿಯೊಬ್ರು ಕೂಡ ಮತದಾನದ ಹಕ್ಕು ರಕ್ಷಣೆ ಮಾಡ್ಕೋಬೇಕು. ನಿಮ್ಮ ಮನೆಗೆ ಈಗ ಆಫೀಸರ್ಸ್ ಬರ್ತಾರೆ, ಅಂದ್ರೆ BLO ಅಧಿಕಾರಿಗಳು ಅಂತಾನು ಕೂಡ ನೀವು ಅದಕ್ಕೆ ಕರಿಬಹುದು. ಅವರು ನಿಮಗೆ ಒಂದು ಎನ್ಯುಮರೇಷನ್ ಅರ್ಜಿ ಕೂಡ ಕೈಗೆ ಕೊಡ್ತಾರೆ. ನೋಡಿ, ಈಗಾಗಲೇ ಒಂದು ಮನೆ ಭೇಟಿ ಶುರು ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ನಿಮ್ಮ ಒಂದು ಮನೆಗೆ ಅಧಿಕಾರಿಗಳು ಬಂದಾಗ ಅದರಲ್ಲಿ ಇದ್ದ ಎಲ್ಲ ಒಂದು ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟು ಆ ಒಂದು ಅರ್ಜಿ ಫಾರಂ ಅನ್ನ ನೀವು ವಾಪಸ್ ಕೊಡಬೇಕು. ಅಂದ್ರೆ ಅದನ್ನ ಫಿಲ್ಅಪ್ ಮಾಡಿ ನೀವು ವಾಪಸ್ ಕೊಟ್ಟರೆ ನಿಮ್ದು ಮತ ಉಳಿಯುತ್ತೆ. ಒಂದು ವೇಳೆ ನೀವು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ದು ಪಂಚ ಗ್ಯಾರಂಟಿ ಯಾವುದೇ ರೀತಿ ಯೋಜನೆಗಳು ನಿಮಗೆ ಸಿಗೋದಿಲ್ಲ. ಅಂದ್ರೆ ನಮ್ಮ ರಾಜ್ಯದ ಮತದಾರರಿಗೆ ಮಾತ್ರ, ಮತ ಪಟ್ಟಿಯಲ್ಲಿ ಇದ್ದರೆ ಮಾತ್ರ ಅಂತಾನು ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಹೇಳಿದ್ದಾರೆ. ಅಂದ್ರೆ ನಮ್ಮ ರಾಜ್ಯದ ಮತದಾರರಿಗೆ ಯೋಜನೆ ಲಾಭ ಆಗುತ್ತದೆ, ಬೇರೆ ರಾಜ್ಯದ ಮತದಾರರಿಗೆ ಆಗಲ್ಲ. ಈಗ ಬೇರೆ ರಾಜ್ಯದವರು ಕರ್ನಾಟಕಕ್ಕೆ ಬಂದಿರ್ತಾರೆ, ಅವರು ಅಲ್ಲಿ ವೋಟ್ ಹಾಕ್ತಾರೆ. ಬೇರೆ ರಾಜ್ಯದಲ್ಲಿ ಅವರು ಕರ್ನಾಟಕದಲ್ಲಿ ವೋಟ್ ಮಾಡುವಂತಿಲ್ಲ, ಅಂತವರಿಗೆ ಪತ್ತೆ ಹಚ್ಚಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಮತ ಪಟ್ಟಿಯಲ್ಲಿ ಹೆಸರಿರುವ ಮತದಾರರು ಮಾತ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳು. ಆದ್ರಿಂದ ವಿಶೇಷ ಸಮಗ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಫಲಾನುಭವಿಗಳ ಹೆಸರು ಬಿಟ್ಟು ಹೋಗದಂತೆ ನೋಡಿಕೊಳ್ಬೇಕು. ಅಂದ್ರೆ SIR ಅಲ್ಲಿ ಎಲ್ಲರೂ ಕೂಡ ಭಾಗಿ ಆಗ್ಬೇಕು. ಪ್ಲಸ್ ಅವರು ಕೊಟ್ಟಿರೋ, ಅಂದ್ರೆ ಅಧಿಕಾರಿಗಳು ನಿಮ್ಮ ಕೈ ಕೊಡ್ತಾರಲ್ಲ ಒಂದು ಅರ್ಜಿ ಫಾರಂ, ಎನ್ಯುಮರೇಷನ್ ಅರ್ಜಿ, ಅದನ್ನ ತುಂಬಿ ವಾಪಸ್ ನೀವು ಮತ್ತೆ ಅವರಿಗೆ ಕೈಗೆ ಕೊಡಬೇಕು. ಅವಾಗ ನಿಮ್ದು ಮತ ಉಳಿಯುತ್ತೆ. ಇದಕ್ಕೆ ಬೇಕಾದ ಎಲ್ಲಾ ಸಹಾಯ ಕೂಡ ಸರ್ಕಾರದ ಕಾರ್ಯಕರ್ತರು ಕೂಡ ನಿಮಗೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.